ಏಷ್ಯಾ ಕಪ್ನಲ್ಲಿ ಇಂದು ಪ್ರಬಲ ತಂಡ ಭಾರತಕ್ಕೆ ಒಮನ್ ಸವಾಲ್. ವಿವಾದದ ಮಧ್ಯೆಯೂ ಭಾನುವಾರ ಮತ್ತೆ ಭಾರತ ಪಾಕ್ ಕಾದಾಟ. ಪಾಕ್ ಕ್ರಿಕೆಟ್ ಮಂಡಳಿ ವಿರುದ್ಧ ಭ್ರಷ್ಟಾಚಾರದ ಆರೋಪ. ಬಿಗ್ ಬಾಸ್ ರಂಜಿತ್ ಕುಟುಂಬದಲ್ಲಿ ಕಲಹ. ಇದೆಲ್ಲವನ್ನು ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ನಲ್ಲಿ. ಏಷ್ಯಾ ಕಪ್ ಟೂರ್ನಿಯಲ್ಲಿ ಇಂದು ಭಾರತ ಓಮನ್ ತಂಡದ ವಿರುದ್ಧ ಕಾದಾಟ ನಡೆಸಲಿದೆ. ಶನಿವಾರದಿಂದ ಸೂಪರ್ 4 ಸುತ್ತು ಶುರುವಾಗಲಿದೆ. ಇವತ್ತಿನ ಪಂದ್ಯದಲ್ಲಿ ಓಮನ್ ವಿರುದ್ಧ ದೊಡ್ಡ ಅಂತರದಲ್ಲಿ ಗೆಲ್ಲಲು ಭಾರತ ತಂಡ ಸಜ್ಜಾಗಿದೆ. ಏಷ್ಯಾ ಕಪ್ನಲ್ಲಿ ಇಂದು ಓಮನ್ ವಿರುದ್ಧ ಕಾದಾಡಲಿರುವ ಭಾರತ ಮತ್ತೆ ಭಾನುವಾರ ಪಾಕಿಸ್ತಾನ ತಂಡವನ್ನ ಎದುರಿಸೋದು ಬಹುತೇಕ ನಿಶ್ಚಿತ. ಅತ್ತ ಓಮನ್ ಮತ್ತು ಯುಎಇ ವಿರುದ್ಧ ಗೆದ್ದಿರುವ ಪಾಕಿಸ್ತಾನ ತಂಡ ಸೂಪರ್ 4ಗೆ ಎಂಟ್ರಿ ಕೊಟ್ಟಿದೆ. ಇಂದು ಓಮನ್ ವಿರುದ್ಧ ಗೆದ್ದ ಭಾರತ ಭಾನುವಾರ ಪಾಕ್ ತಂಡವನ್ನ ಎದುರಿಸಲಿದೆ. ಏಷ್ಯಾ ಕಪ್ನಲ್ಲಿ ಹ್ಯಾಂಡ್ಶೇಕ್ ವಿವಾದದಿಂದ ಭಾರಿ ಮುಜುಗರ ಅನುಭವಿಸಿರುವ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಗೆ ಮತ್ತೊಂದು ಹಿನ್ನಡೆಯಾಗಿದೆ. ಪಾಕಿಸ್ತಾನ ತಂಡದ ಆಟಗಾರರಿಗೆ ನೀಡಿರುವ ಕ್ರಿಕೆಟ್ ಕಿಟ್ ಕಳಪೆಯಿಂದ ಕೂಡಿದೆ ಅಂತ ಮಾಜಿ ಕ್ರಿಕೆಟಿಗ ಅತೀಕ್ ಉಜ್ಜಮಾನ್ ಗಂಭೀರ ಆರೋಪ ಮಾಡಿದ್ದಾರೆ. ಅಲ್ಲದೆ ಪಾಕಿಸ್ತಾನ ತಂಡದ ಕಿಟ್ ಟೆಂಡರ್ ಅನ್ನ ಸ್ನೇಹಿತರೊಬ್ಬರಿಗೆ ನೀಡಲಾಗಿದೆ ಎಂದು ಕೂಡ ಅವರು ಟೀಕಿಸಿದ್ದಾರೆ. ಭಾರತದ ನೀರಜ್ ಚೋಪ್ರಾಗೆ ಸತತ 8ನೇ ಬಾರಿ ವಿಶ್ವ ಚಾಂಪಿಯನ್ ಕಿರೀಟ ಧರಿಸುವ ಕನಸು ಭಗ್ನವಾಗಿದೆ. ಟೋಕಿಯೋದಲ್ಲಿ ನಡೆದ ವಿಶ್ವ ಅಥ್ಲೆಟಿಕ್ಸ್ ಜಾವೆಲಿನ್ ಥ್ರೋ ಫೈನಲ್ನಲ್ಲಿ ಚಾಂಪಿಯನ್ ನೀರಜ್ 6ನೇ ಸ್ಥಾನ ಪಡೆದಿದ್ದಾರೆ. ಯುವ ಅಥ್ಲೇಟ್ ಸಚಿನ್ ಯಾದವ್ 4ನೇ ಸ್ಥಾನ ಪಡೆದು ಅಲ್ಪ ಅಂತರದಲ್ಲಿ ಕಂಚಿನ ಪದಕ ತಪ್ಪಿಸಿಕೊಂಡಿದ್ದಾರೆ. ಮಹಿಳಾ ಏಕದಿನ ವಿಶ್ವಕಪ್ಗೆ ವೇಗದ ಬೌಲರ್ ಆಗಿರೋ ರೇಣುಕಾ ಸಿಂಗ್ ಠಾಕೂರ್ಗೆ ಸ್ಥಾನ ಕಲ್ಪಿಸಲಾಗಿದೆ. ಆದರೆ ಅನುಭವಿ ಆಟಗಾರ್ತಿ ಶಫಾಲಿ ವರ್ಮಾ ಅವರಿಗೆ ತಂಡದಲ್ಲಿ ಸ್ಥಾನ ದೊರೆತಿಲ್ಲ. ಹರ್ಮನ್ ಪ್ರೀತ್ ನಾಯಕತ್ವದ 15 ಮಂದಿಯ ತಂಡಕ್ಕೆ ಸ್ಮೃತಿ ಮಂದನ್ನ ಉಪನಾಯಕಿಯಾಗಿದ್ದು, ಸೆಪ್ಟೆಂಬರ್ 30ರಿಂದ ಮಹಿಳಾ ವಿಶ್ವಕಪ್ ಟೂರ್ನಿ ಆರಂಭವಾಗಲಿದೆ. ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಂಜಿತ್ ಕುಟುಂಬದಲ್ಲಿ ಫ್ಲಾಟ್ ವಿಚಾರಕ್ಕೆ ಗಲಾಟೆ ಶುರುವಾಗಿದೆ. ರಂಜಿತ್ ಪತ್ನಿ ಮತ್ತು ಸಹೋದರಿ ರಶ್ಮಿ ನಡುವಿನ ಬೈದಾಟದ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. 2018ರಿಂದ ಅಮೃತಹಳ್ಳಿಯ ಸಾಯಿ ಪ್ಯಾರಡೈಸ್ನಲ್ಲಿ ಮೊದಲನೇ ಮಹಡಿಯಲ್ಲಿ ಇದ್ದ ಫ್ಲಾಟ್ನಲ್ಲಿ ಜಗದೀಶ್ ಕುಟುಂಬ ಮತ್ತು ರಂಜಿತ್ ಸಹಿತ ವಾಸವಾಗಿದ್ದರಂತೆ. ಆದರೆ ರಂಜಿತ್ ಮದುವೆ ಬಳಿಕ ಆ ಫ್ಲಾಟ್ನಲ್ಲಿ ರಂಜಿತ್ ವಾಸ ಮಾಡ್ತಾ ಇದ್ದದ್ದು ಈಗ ಇಬ್ಬರು ಫ್ಲಾಟ್ ನಮ್ಮದು ಅಂತ ಇದ್ದಾರೆ. ಈಗ ಬೆದರಿಕೆ ಆರೋಪದ ಅಡಿಯಲ್ಲಿ ರಂಜಿತ್ ಬಾವ ಜಗದೀಶ್ ಅಮೃತಹಳ್ಳಿ ಪೊಲೀಸ್ ಠಾಣೆಗೆ ದೂರು ನೀಡಿದ ಹಿನ್ನೆಲೆ ಎನ್ಸಿಆರ್ ದಾಖಲಾಗಿದೆ.